ಮಾಡ್ತಾ ಇದ್ದೀರಿ. ಈಗ ಒಂದು ನಿಮಿಷ ನಾಮಿನೇಟ್ ಅವಕಾಶ ಇದೆಯಾ ಸರ್? ಅಧ್ಯಕ್ಷೆ ಆಶ್ರಯ ಯೋಜನೆ ಸಮಿತಿಯವರಿಗೆ ಸಂಬಳ ಇಲ್ಲ, ಅಕ್ರಮ ಸಕ್ರಮ ಇದಕ್ಕೆ ಮಾತ್ರ ಸಂಬಳ ಇದೆ ಅಂದ್ರೆ ಕಾಂಗ್ರೆಸ್ ಸಂಬಳ ಕೊಡ್ಲಿಕ್ಕೆ ಸರ್ ಬಜೆಟ್ ಪಾಸ್ ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ನಾಮಿನೇಟ್ ಸಭಾಧ್ಯಕ್ಷರೇ ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ಆಯ್ತು, ಉತ್ತರ ಕೊಡಿ. ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ಆಯ್ತು, ನಾಮಿನೇಟ್ ಮಾಡಿದಿರಿ. ಆಯ್ತು, ಈಗ ₹1 ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ. ಏನ್ ಉತ್ತರ ಬರಲಿ ಕೂತಲ್ಲಿ. ಈಗ ಆಯ್ತು, ಕೂತಲ್ಲಿ ಉತ್ತರ ಬರಲಿ ಇವ್ರೆ. ಮತ್ತೆ ಎಲ್ಲ ಬಿಡಿದ್ರೆ ಹೇಗೆ ನೀವು? ಎಲ್ಲ ಯೋಜನೆಗಳು ಆನ್ಲೈನ್ ಹೋಗ್ತಾ ಇರೋದು. ಪೌರುಷ ಇದೆ ಇದರಲ್ಲಿ. ಆಯ್ತು, ಉತ್ತರ ಬರಲಿ. ನಾಮಿನೇಟ್ಗೆ ಅವಕಾಶ ಇದೆಯಾ? ಶಾಸಕರಿಗೆ ಕೆಲಸ ಅಲ್ಲಿ ನೀವೆಲ್ಲ ಮಾತಾಡಿದ ಆಗ್ತದ? ಎಲ್ಲರೂ ಮಾತಾಡಿ ಹಾಕ್ತಾ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರ ಉತ್ತರ ಕೊಡ್ಲಿ. ಮತ್ತೆ ನಿಮ್ಗೆ ಯಾರಿಗಾದ್ರು ಇದ್ರೆ ನಿಮ್ಮ ಪರವಾಗಿ ಪ್ರತಿಭಾ ನಾಯಕರು ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ. ಆಯ್ತು, ಪುರುಷಾರ್ಥಕ್ಕೋಸ್ಕರ ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರ. ಉತ್ತರ ಬರಲಿ ಸುರೇಶ್ ಅವರೇ, ಉತ್ತರ ಬರಲಿ. ರಾಜ್ಯವನ್ನು ಇವತ್ತು ಬೇಕಂತ ಹೇಳಿ ಉತ್ತರ ಬರಲಿ ಹೊಡಿತಾ ಇದೆ. ಕೇಳಿ ಮಾತಾಡಿ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಕೊಡುತ್ತಾರೆ. ಉತ್ತರ ಕೊಡ್ಬೇಕಲ್ಲ. ಉತ್ತರ ಬರಲಿ. ಸಂಪ್ರದಾಯ ಹಾಕ್ತಾ ಇದ್ದ ಸರ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಬರಲಿ. ಈಗ ಉತ್ತರ ಬರಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಂಗ್ರೆಸ್ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲಿನ ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು, ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿ ಅವ್ರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡ್ಗಳಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ನಮ್ಮಣ್ಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಒಂದು ನೇಮಕಾತಿ ಮಾಡಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನ ಈ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SSLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್ ಏನು? ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ದೊಡ್ಡ ಆಫೀಸ್ ಡೆಕೋರೇಷನ್. ಯಾರ್ದಣ? ಉತ್ತರ ಕೊಡ್ತಾರಲ್ಲ ಅಂತ ಹೇಳ್ತಾರೆ ಅವರು. ಲೂಟಿ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡ್ಲಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ. ಆಯ್ತು, ಉತ್ತರ ಕೊಡದೆ ಕೂತ್ಕೊಳ್ಳಿ. ಪ್ರತಿಪಕ್ಷನಾಗಿ ಯಾಕೆ ಮಾತಾಡ್ತೀನಿ? ಹಾಗಾದ್ರೆ ಕೊಡಿ. ಅವ್ರು ಹೇಳಿದ್ದ ಸರ್ಕಾರ ಉತ್ತರ ಕೊಡ್ತೀರಾ? ಆಯ್ತು, ಗ್ರಾಮ ಪಂಚಾಯತಿ ನೀವು ಉತ್ತರ ಕೊಡಿ ಸದಸ್ಯರಿಗೆ. ಆಯ್ತು, ಮಾತಾಡ್ತಲ್ಲ. ಆಯ್ತು, ಉತ್ತರ ಕೊಡಿ. ಆಯ್ತು, ಈಗ ನಿಮ್ಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಈಗ ನೀವು ಆಯ್ತು, ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷರೇ, ಒಂದೇ ನಿಮಿಷ. ಈಗ ಒಂದೇ ನಿಮಿಷ ಅಧ್ಯಕ್ಷರೇ. ಆಯ್ತು, ಅವರು ಮಾತಾಡಿದ್ರೆ ಈಗ ಒಂದೇ ನಿಮಿಷ ನೋಡಿ ಅಧ್ಯಕ್ಷರೇ. ಈ ರಾಜ್ಯದಲ್ಲಿ
ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಿಗಳು ಸತ್ತೋಗಿದ್ರು, ಅಧಿಕಾರಿಗಳೆಲ್ಲ ಸತ್ತೋಗಿದ್ರು, ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ, ಇಲ್ಲ ಅಧಿಕಾರಿಗಳು ಸೋಮಾರಿ, ಅವ್ರ ಕೈ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಉತ್ತರ ಕೇಳಿದ್ರೆ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್, ಉತ್ತರಕ್ಕೆ ಅವಕಾಶ ಕೊಡಿ, ಉತ್ತರಕ್ಕೆ ಅವಕಾಶ ಕೊಡಿ. ನೀವು ನಿಮ್ಗೆ ಏನ್ ಬೇಕಾದ್ರೂ ಮಾತಾಡೋದು, ಏನ್ ಬೇಕಾದ್ರೂ ಮಾತಾಡ್ಬಹುದಾ? ಅವ್ರು ಉತ್ತರ ಕೊಡ್ಲಿ, ಸ್ವಂತ ಉತ್ತರ ಕೊಡ್ಲಿಕ್ಕೆ ಬಿಡಿ ಸರ್ಕಾರಕ್ಕೆ. ಸರ್ಕಾರ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಸರ್ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಉತ್ತರ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ಉತ್ತರ ಕೊಡ್ತೀವಲ್ಲ, ಆಯ್ತು ಉತ್ತರ ಕೊಡಿ, ಮತ್ತೆ ಮಾತಾಡಿ. ರಾಜಕೀಯ ಮಾಡ್ತಾ ಇದ್ದಾರೆ. ಉತ್ತರ ಕೊಡ್ಲಿಕ್ಕೆ ಬಿಡಿ, ನೀವು ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಬಿಡಿ, ಮತ್ತೆ ಉತ್ತರ ಕೊಡಿ ಮಾತಾಡೋದು. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ರೆ ಮತ್ತೆ ಏನಂತ ಹೇಳ್ಬೇಕು ನಿಮ್ಗೆ? ನಾವು ಉತ್ತರ ಕೊಡ್ಲಿಕ್ಕೆ ಬಿಡಿ, ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ದಲ್ಲಿ ಮತ್ತೆ ನಿಮ್ಗೆ ಏನಂತ ಹೇಳ್ಬೇಕು? ಯಾಕಾಗಿ ರೀತಿ ಮಾಡ್ತೀರಿ? ಅವರು ಪ್ರಶ್ನೆ ಕೇಳಿದ್ದಾರೆ, ನೀವು ಚರ್ಚೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ಆಯ್ತು, ಈಗ ಇಲ್ಲಿ ಯಾಕೆ ಮಾಡ್ತಾರೆ? ಅವರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ನಂತರ ಮಾತಾಡಿ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಬಿಡಲಿಲ್ಲ. ಉತ್ತರ ಕೊಡ್ಲಿ, ಉತ್ತರ ಕೊಡುವ ತನಕ ಸ್ವಲ್ಪ ಶಾಂತ ರೀತಿ ಕೂತ್ಕೊಂಡು ಸಹಕರಿಸಿ. ಉತ್ತರ ಕೊಟ್ಟ ನಂತರ ಮತ್ತೆ ನೀವು ಪ್ರತಿಪಕ್ಷ ನಾಯಕರು ಮಾತಾಡಿ. ಅಧ್ಯಕ್ಷರೇ ಒಂದು ನಿಮಿಷ ಈಗ ಅಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ, ಯಾವ್ದಾದ್ರು ಡಿಸ್ಕಷನ್ ಬನ್ನಿ. ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ, ಯು ಡಿಸ್ಕಸ್ ಆನ್ ದಟ್. ನಾವು ರಿಪ್ಲೈ ಮಾಡ್ತೀವಿ. ಇಟ್ ಇಸ್ ದ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಮತಿ ಮಾಡಿಕೊಳ್ಳಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ, ಚರ್ಚೆ ತಗೊಂಡು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕೃಷಿ ಸನ್ಮಾನ ಎಲ್ಲ ಅದಕ್ಕೆ ಬಿಜೆಪಿ ಅವ್ರನ್ನ ನಾಮಕರಣ ಮಾಡಿದ್ದಾರೆ. ಅದಕ್ಕೆ ನಾಮಕರಣ ಮಾಡಿ ದಯಮಾಡಿ